ವೀಕ್ಷಕರೇ, ಇತಿಹಾಸದ ಪುಟಗಳು ಚಾನೆಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಸ್ವಾಗತ. ವೀಕ್ಷಕರೇ, ನಾವು ಹೊಸ ಮನೆಗೆ ತೆರಳಿದಾಗ ಒಮ್ಮೆ ಸ್ವಚ್ಛ ಮಾಡಿ ಹಾಲು ಉಕ್ಕಿಸುತ್ತೇವೆ. ಇದು ಹಿಂದಿನಿಂದಲೂ ನಡೆದುಕೊಂಡು ಬಂದಂತಹ ಪದ್ಧತಿ. ಆದರೆ ಇಂದಿನ ಕಾಲದಲ್ಲಿ ಹೊಸ ಮನೆಯಲ್ಲಿ ಹಾಲು ಉಕ್ಕಿಸುವುದನ್ನು ಕೆಲವರು ಕಡೆಗಣಿಸುತ್ತಾರೆ. ಕೆಲವರಿಗೆ ಇದರ ಮಹತ್ವ ತಿಳಿಯೋದಿಲ್ಲ. ಹಾಗಾದರೆ ಈ ಹಾಲು ಉಕ್ಕಿಸುವ ಕಾರ್ಯ ಮಾಡೋದ್ಯಾಕೆ? ಹಾಗಾದರೆ ಈಗಿನ ಕಾಲಘಟ್ಟದವರು ಇದನ್ನು ಕಡೆಗಣನೆ ಕೂಡ ಮಾಡೋದ್ಯಾಕೆ? ಇದರಿಂದ ಇರುವಂತಹ ಪ್ರಯೋಜನಗಳೇನು ಎನ್ನುವುದನ್ನು ಇಂದಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ವೀಕ್ಷಕರೇ, ಭಾರತದಲ್ಲಿರುವ ಪ್ರತಿ ಮಧ್ಯಮ ವರ್ಗದ ಜನರಿಗೆ ಮನೆ ಖರೀದಿ ಮಾಡುವುದು ಅಥವಾ ಕಟ್ಟಿಸುವುದು ಒಂದು ಕನಸಿನ ಕೂಸಿದ್ದಂತೆ. ಹೀಗಾಗಿ ಹಣ ಉಳಿತಾಯ ಸೇರಿದಂತೆ ನಾನಾ ವಿಧದಲ್ಲಿ ಶ್ರಮಿಸುತ್ತಾರೆ. ಅಕಸ್ಮಾತ್ ಕಟ್ಟಿಸಿದರೂ ವಾಸ್ತುಶಾಸ್ತ್ರದ ಪ್ರಕಾರ, ಜ್ಯೋತಿಷ್ಯ ಶಾಸ್ತ್ರ, ಧಾರ್ಮಿಕ ಪ್ರಕಾರ ಏನೆಲ್ಲ ನಿಯಮ ಪಾಲನೆ ಮಾಡಬೇಕು ಎಂಬುದನ್ನು ಮರೆತು ಮುನ್ನಡೆದರೆ ಸಂಬಂಧದಲ್ಲಿ ಕಲಹ, ಆರ್ಥಿಕ ಸಮಸ್ಯೆ ಸೇರಿದಂತೆ ನಾನಾ ಅಡೆತಡೆ ಉಂಟಾಗುತ್ತದೆ. ಹಾಗೆಯೇ ಹಾಲು ಉಕ್ಕಿಸುವುದನ್ನು ಸಹ ಒಂದು ಶುಭ ಸೂಚನೆ ಎಂದು ನಂಬಿ ಹಲವರು ಕಡ್ಡಾಯವಾಗಿ ಪಾಲನೆ ಮಾಡುತ್ತಾರೆ. ಹಿಂದೂ ಸಂಪ್ರದಾಯದ ಪ್ರಕಾರ ಹೊಸ ಮನೆಗೆ ಪ್ರವೇಶಿಸಿ ಹಾಲು ಉಕ್ಕಿಸುವ ಕಾರ್ಯವನ್ನು ಮಾಡುವುದು ಶುಭ ಎಂದು ಹೇಳಲಾಗುತ್ತದೆ. ಹಿರಿಯರು ಈ ಪದ್ಧತಿಯನ್ನು ಇಂದಿಗೂ ಪಾಲನೆ ಮಾಡುತ್ತಾರೆ. ಹಾಲು ಶುದ್ಧ ಪಾನೀಯ, ಹೀಗಾಗಿ ಇದನ್ನು ಗೃಹ ಪ್ರವೇಶ ಮಾಡಿದಾಗ ಉಕ್ಕಿಸಲಾಗುತ್ತದೆ. ಇದು ಎಷ್ಟು ದೂರ ಹಾಗೂ ಶೀಘ್ರವಾಗಿ ಹರಿಯುತ್ತದೆಯೋ ಅಷ್ಟು ಹಣವನ್ನು ಆ ಮನೆಯವರು ಹೊಂದಿರುತ್ತಾರೆ ಎನ್ನುವುದು ಇದರ ಅರ್ಥ. ಹಾಲು ಉಕ್ಕುವಂತೆ ಮನೆಯು ಸಂತೋಷವಾಗಿ ಇರುತ್ತದೆ. ಅಲ್ಲದೆ ಮನೆಯಲ್ಲಿ ಒಕ್ಕರಿಸಿರುವ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಕುಟುಂಬ ಸದಸ್ಯರ ಜೊತೆಗೆ ಪ್ರೀತಿಯಿಂದ ಕಳೆಯುವಂತೆ ಪರೋಕ್ಷವಾಗಿ ವಾತಾವರಣವನ್ನು ಸೃಷ್ಟಿ ಮಾಡುತ್ತದೆ ಎನ್ನುವುದು ಇದರ ಅರ್ಥ ಎನ್ನಲಾಗುತ್ತೆ. ಕೆಲವರು ಹಾಲು ನೆಲಕ್ಕೆ ಚೆಲ್ಲುತ್ತದೆ ಎಂದು ಅಥವಾ ಹಾಲು ಚೆಲ್ಲಿ ವ್ಯರ್ಥವಾಗುತ್ತದೆ, ಇದನ್ನೆಲ್ಲ ನಾವೇಕೆ ನಂಬಬೇಕು ಎಂದು ಹಾಲನ್ನು ಕುದಿಯಲು ಬಿಡದೆ ಸ್ಟವ್ ಬಂದ್ ಮಾಡುತ್ತಾರೆ. ಆದರೆ ಈ ರೀತಿ ಮಾಡುವುದರಿಂದ ಮನೆಯಲ್ಲಿ ಘರ್ಷಣೆ, ನಕಾರಾತ್ಮಕ ವೈಬ್ಸ್ ಹಾಗೆ ಅಶಾಂತಿ ಕಾಡುತ್ತದೆ ಎಂದು ನಂಬಲಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಗೃಹ ಪ್ರವೇಶದ ದಿನ ಹಾಲು ಉಕ್ಕಿಸುವುದು ಒಂದು ಉತ್ತಮ ಕ್ರಿಯೆಯಾಗಿದೆ. ಇದರಿಂದ ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತದೆ. ವೀಕ್ಷಕರೇ, ಇಂದಿನ ಒಂದು ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.